ಅಥವಾ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಬಗ್ಗೆ ಹೇಳೋದಾದ್ರೆ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ಪಾದಯಾತ್ರೆ ಮೈಸೂರನ್ನ ತಲುಪಿದೆ. ಮೈಸೂರು ನಗರಕ್ಕೆ ಪಾದಯಾತ್ರೆ ತಲುಪ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೆಲಕ್ಕೆ ನಮಸ್ಕಾರ ಮಾಡಿದ್ರು. ಇನ್ನು ಒಂದು ಹಂತದಲ್ಲಿ ನಗರದ ಒಳಗಡೆ ಪಾದಯಾತ್ರೆ ಇನ್ನೇನು ಎಂಟರ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಪೊಲೀಸರು ಬಿಜೆಪಿ ಯಾತ್ರೆಗೆ ತಡೆ ಹೊಡೆದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಪಾದಯಾತ್ರೆ ಅಂತಿಮ ಘಟ್ಟವೇ ತಲುಪಿದೆ. ದೋಸ್ತಿ ನಾಯಕರು ಮೈಸೂರು ಎಂಟ್ರಿ ಆಗೇ ಬಿಟ್ಟಿದ್ದಾರೆ. 7ನೇ ದಿನವಾದ ಇಂದು ಕೂಡ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಅಬ್ಬರಿಸಿ ಬೊಬ್ಬೆರೆದರು. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಲಾಯಿತು. ಪಾದಯಾತ್ರೆಯಲ್ಲಿ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದರು. ಇನ್ನು ನೂರಾರು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತೆಯರು ಕೂಡ ಶಕ್ತಿ ಪ್ರದರ್ಶನ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ನಮ್ಮ ಪಾದಯಾತ್ರೆಯಿಂದ ಸಿಎಂಗೆ ಭಯ ಬಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದರು. ನಮ್ಮ ಹೋರಾಟದ ಪರ್ಯಾಯವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಸ್ವತಃ ಸಿದ್ದರಾಮಯ್ಯನವರೇ ಜನಾಂದೋಲನದ ನೇತೃತ್ವ ವಹಿಸಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಆತಂಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತದೆ. ನಿಷ್ಕಳಂಕರು ಅನ್ನೋದು ಅದು ಹಳೆಯ ಕಥೆಗಳು. ಈಗ ಅನೇಕ ಭ್ರಷ್ಟಾಚಾರ ನಿಮ್ಮ ಮೇಲೆ ನೀವೇ ಪ್ರಮುಖ ಆರೋಪಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದರೂ ಕೂಡ ತಮ್ಮನ್ನ ತಾವು ನಿಷ್ಕಳಂಕರು ಅಂತೇಳಿ ಹೇಳ್ಕೊಂಡು ಇವತ್ತು ರಾಜ್ಯದ ಜನರನ್ನ ಅಡ್ಡದಾರಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಪಾದಯಾತ್ರೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. ಇವತ್ತು ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಯಾರು ಎಷ್ಟು ಭ್ರಷ್ಟಾಚಾರಿಗಳು ಏನೇನು ಮಾಡಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ಸು ಮೊದಲು ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನು ಬಿಟ್ಟು ಪಲಾಯನವಾದ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಪೊಲೀಸರ ತಡೆ. ಇನ್ನು ಮೈಸೂರಿನ ಕಸ್ತೂರಿ ನಿವಾಸ ಹೋಟೆಲ್ ಬಳಿ ಪಾದಯಾತ್ರೆಗೆ ಪೊಲೀಸರು ತಡೆದರು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ರು. ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದರು. ಈ ವೇಳೆ ಹೈಡ್ರಾಮವೂ ನಡೆಯಿತು. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಜನಾಂದೋಲನ ಸಮಾವೇಶದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ತೆರಳಿರಲಿಲ್ಲ. ಹೀಗಾಗಿ ಸಂಜೆ 5:30ಕ್ಕೆ ಪಾದಯಾತ್ರೆ ಆರಂಭಿಸುವಂತೆ ಪೊಲೀಸರು ಸೂಚನೆ ನೀಡಿದರು. ಇದರಿಂದ ಕೆರಳಿದ ಬಿಜೆಪಿ ಕಾರ್ಯಕರ್ತರು ನಮ್ಮನ್ನ ಮುಂದೆ ಹೋಗೋಕೆ ಬಿಡಿ ಅಂತ ಆಕ್ರೋಶಗೊಂಡರು. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಬಿಜೆಪಿ ಸಮಾವೇಶಕ್ಕೂ ಒಂದು ದಿನ ಮೊದಲೇ ಕಾಂಗ್ರೆಸ್ ಸಮಾವೇಶ ಮಾಡಿ ರಣಕಹಳೆ ಮೊಳಗಿಸಿದ್ರೆ, ನಾಳೆ ಅದೇ ಸ್ಥಳದಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೂಡ ಹಗರಣದಲ್ಲಿ ಬೆಂಕಿ ಉಗುಳೋಕೆ ಕೇಸರಿ ಪಡೆ ಸನ್ನದ್ಧವಾಗಿದೆ. ಬ್ಯೂರೋ ರಿಪೋರ್ಟ್, TV9